ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ಈಗಾಗಲೇ ಟ್ರಯಲ್ ಶುರುವಾಗಿದೆ. ಟ್ರಯಲ್ ಶುರುವಾಗಿರೋದ್ರಿಂದ ನಾನು ದರ್ಶನ್ ಜೊತೆಗೆ ಮಾತಾಡಬೇಕು ಅಂತ ಪವಿತ್ರ ಗೌಡ ಮನವಿ ಸಲ್ಲಿಸಿದಾರಂತೆ. ಅಲೋಕ್ ಕುಮಾರ್ ಅವರ ಎದುರುಗಡೆನೇ ಇವ್ರು ಕೇಳಿದ್ರಂತೆ, ಇದು ನೋಡಿ ಟ್ರಯಲ್ ಶುರುವಾಗಿದೆ, ತುಂಬ ಸಂಗತಿಗಳಿದೆ ಮಾತಾಡುವಂಥದ್ದು, ಹೀಗಾಗಿ ಒಂದು ಕ್ಲಾರಿಟಿಗೋಸ್ಕರ ನಾನು ಚರ್ಚೆ ಮಾಡಬೇಕು ಅವ್ರ ಹತ್ರ ಅಂತ. ಆದರೆ ಪವಿತ್ರ ಗೌಡ ಮನವಿಯನ್ನು ಆರೋಪಿ ದರ್ಶನ್ ತಿರಸ್ಕರಿಸಿದ್ದಾರೆ. ಭೇಟಿ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲವಂತೆ. DGP ಅಲೋಕ್ ಕುಮಾರ್ ಅವರಿಗೇನೇ ಪವಿತ್ರ ಗೌಡ ಮನವಿ ಮಾಡಿದರು, ನಾನು ಭೇಟಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾರಾದರೂ ಸರಿಯಾಗಿರುವಂಥ ಅಧಿಕಾರಿ, ಬಿಗಿಯಾಗಿರುವಂಥ ಅಧಿಕಾರಿ ಜೈಲಿನ ಹೆಡ್ ಆಗಿಬಿಟ್ರೆ ಹೆಂಗಿರುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಪರಪ್ಪನ ಅಗ್ರಹಾರದ ಇಂಚಿಂಚು ಶೋಧ ಕಾರ್ಯ ನಡೀತಾ ಇದೆ. ತಡರಾತ್ರಿ ಜೈಲಧಿಕಾರಿಗಳು ದಿಢೀರ್ನೇ ದಾಳಿ ಮಾಡಿದರು. 30 ಮೊಬೈಲ್ಗಳು, ಚಾರ್ಜರ್ಗಳು, ಇಯರ್ಫೋನ್ಗಳು, 30 ಮೊಬೈಲ್ಗಳು ಲೆಕ್ಕ ಹಾಕೊಳ್ಳಿ ನೀವು. ಜೈಲು ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಅವರ ನೇತೃತ್ವದಲ್ಲಿ ಆಯ್ತಿದ್ದ ರೇಡ್ ಇದು ನೋಡಿ. ಎಲ್ಲ ಸ್ಮಾರ್ಟ್ಫೋನ್ಗಳು, 30 ಸ್ಮಾರ್ಟ್ಫೋನ್ಗಳು. ಇದನ್ನು ಯಾರಾದರೂ ಜೈಲು ಅನ್ನೋಕ್ಕೆ ಸಾಧ್ಯನಾ? ಇದನ್ನು ಯಾವುದಾದ್ರೂ ಒಂದು ವ್ಯವಸ್ಥೆ ಅನ್ನೋಕ್ಕೆ ಸಾಧ್ಯನಾ? ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗೊತ್ತಿಲ್ಲದೇ ಇವೆಲ್ಲವೂ ಕೂಡ ಆಗ್ತಾವ? ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿನ್ನಿಸ್ದೇ ಇವೆಲ್ಲವೂ ಕೂಡ ಹೊರಗಡೆ ಬರ್ತಾವ? ಅವರು ನೆಕ್ಕದೇ ಇದನ್ನೆಲ್ಲ ಒಳಗಡೆ ಬಿಡ್ತಾರ? ಇದು ಪ್ರಶ್ನೆ, ನಾಚಿಕೆ ಆಗಬೇಕು. ಇಲ್ಲಿ ತನಕ ಕತ್ತೆ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಅಲೋಕ್ ಕುಮಾರ್ ಬಂದರು ನೋಡಿ, ಬಿಸಿ ಮುಟ್ಟಿಸ್ತಾ ಇದ್ದಾರೆ, ಇಂಚಿಂಚು ಶೋಧ ಆಗ್ತಾ ಇದೆ. ಬೇಕು ಇಂಥ ಅಧಿಕಾರಿಗಳು, ಇಲ್ಲಾಂದರೆ ಇವರು ಬೆಂಡಾಗಲ್ಲ. ಅವ್ರು ಬಂದರು ವ್ಯವಸ್ಥೆ ಸರಿಯಾಗುತ್ತೆ. ಇನ್ಯಾವುದಾದ್ರು ಒಂದು ಕೇಸ್ ಬಂದರೆ ಕೇಳಿ, ಇದು ಕೆಲಸ ಅಂತಂದರೆ